ಅನಂತಲಕ್ಷ್ಮಿ ನಟರಾಜನ್ ಅವರು ಸ್ಥಾಪಿಸಿರ್ತಕ್ಕಂತಹ ಸಂಸ್ಕೃತ ಗೀತಾ ಗೋವಿಂದ ಸಂಸ್ಕೃತ ಸಂಘದ ಒಂದು ಸುವರ್ಣ ಮಹೋತ್ಸವ ಸಮಾರಂಭ ಇವತ್ತು ಮಲ್ಲೇಶ್ವರದ ಇರ್ತಕ್ಕಂಥ ವೈಯಾಲಿ ಕಾವಲಿನ ಇವತ್ತು ಸಭಾಂಗಣದಲ್ಲಿ ವೈಯಾಲಿ ಕಲಿತಕ್ಕಂಥ ಸಭಾಂಗಣದಲ್ಲಿ ಇವತ್ತು 2 ದಿನಗಳ ಕಾಲ ಸುವರ್ಣ ಮಹೋತ್ಸವ ಸಮಾರಂಭ ಕೂಡ ನಡೆಯಿತು. ವಿಶೇಷವಾಗಿ 2 ದಿನಗಳ ಕಾಲ ಇವತ್ತು ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅನೇಕ ಗಣ್ಯಾತಿಗಳು ಅದರ ಪಂಡಿತರು ಅನೇಕ ಈ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಈ ಕಾರ್ಯಕ್ರಮ ಕೂಡ ಭಾಗವಹಿಸಿದರು. ವಿಶೇಷವಾಗಿ ಭಗವದ್ಗೀತಾ ಹೋಮ ಕಾರ್ಯಕ್ರಮವನ್ನು ಕೂಡ ಇವತ್ತು 2ನೇ ದಿನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಈ ಭಗವದ್ಗೀತಾ ಹೋಮದಲ್ಲಿ ಕೂಡ 700 ಶ್ಲೋಕಗಳನ್ನು ಕೂಡ ಇವತ್ತು ಇಲ್ಲಿ ಪಠಿಸಲಾಯಿತು ಅನ್ನತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಈ ಕುರಿತಂತೆ ಈ ಸಂಸ್ಥೆಯ ಟ್ರಸ್ಟಿಯಾಗಿರ್ತಕ್ಕಂಥ ಟ್ರಸ್ಟಿಯವರು ನಮಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆಯಾಗಿ ಸಂಸ್ಕೃತವನ್ನು ಉಳಿಸಿ ಮತ್ತು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮ ಕೂಡ ಭಾಳ ಮುಖ್ಯ ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ಸಂಸ್ಕೃತ ಅನ್ನೋದು ಕೂಡ ಇವತ್ತು ಅದನ್ನು ಉಳಿಸಬೇಕಾಗಿದೆ, ಜನರಿಗೆ ಪ್ರಚುರಪಡಿಸಬೇಕು. ಇದೊಂದು ಒಂದು ಹಿಂದೂ ಧರ್ಮದ ಒಂದು ಭಾಗ. ಸೊ ತಾವು ಏನು ಇದು ಗೀತಗೋವಿಂದ ಸಂಸ್ಕೃತ ಸಂಘ 1976ರಲ್ಲಿ ನಮ್ಮ ಗುರುಗಳಾದ ಮಾತಾ, ಎಲ್ಲರೂ ಮಾತಾ ಅಂತಲೇ ಕರಿತೀವಿ ಅವ್ರನ್ನ, ವಿದುಷಿ ಅನಂತಲಕ್ಷ್ಮಿ ನಟರಾಜನ್ ಅವರು ಸ್ಥಾಪಿಸಿದ್ರು ಬೆಂಗಳೂರಿನಲ್ಲಿ. ಅದರ ಮೊದಲನೆಯ ಶಾಖೆ ಇಲ್ಲೇ ವಾಯ್ಲಿ ಕವಲಲ್ಲೇ ಮಾತಾ ಮನೆಯಲ್ಲಿ ಅದು ಪ್ರಾರಂಭ ಆಗಿ ಮತ್ತು ಇವಾಗ ವಿದ್ಯಾ ಸಂಸ್ಕೃತಿ ಸ್ಕೂಲ್ ಅಂತ ಇಲ್ಲಿದೆ ವಾಯ್ಲಿ ಕವಲಲ್ಲಿ, ಅಲ್ಲಿ ಕ್ಲಾಸಸ್ ನಡೆಸ್ತಾರೆ. ಪ್ರತಿ ಭಾನುವಾರ ಮಕ್ಕಳಿಗೆ ಉಚಿತವಾಗಿ ನಮ್ಮ ಸಂಸ್ಕೃತ ಶ್ಲೋಕಗಳು, ಸ್ತೋತ್ರಗಳು, ಸ್ತುತಿಕುಸುಮಾಂಜಲಿ ಅಂತ ಒಂದು ಸ್ತೋತ್ರ ಸಂಕಲನ ಇದೆ. ಅದರಿಂದ ಸ್ತೋತ್ರಗಳು, ಭಗವದ್ಗೀತೆ, ಭಜನೆ, ನೃತ್ಯ ರೂಪಕಗಳು, ಸಂಸ್ಕೃತದಲ್ಲಿ ಸಂಭಾಷಣೆ ಇದೆಲ್ಲ ಹೇಳ್ಕೊಡ್ತಾರೆ. ಹಾಗೂ ಶೃಂಗೇರಿ ಸುರಸರಸ್ವತಿ ಸಭಾ ಸರಳ ಸಂಸ್ಕೃತ ಪರೀಕ್ಷೆಗಳಿಗೆ ಮಕ್ಕಳನ್ನ ಟ್ರೈನ್ ಮಾಡ್ತಾರೆ. ಭಾರತೀಯ ವಿದ್ಯಾಭವನ್ ಭಗವದ್ಗೀತಾ ಪರೀಕ್ಷೆಗಳಿಗೆ ಕೂಡ ಮಕ್ಕಳನ್ನ ಟ್ರೈನ್ ಮಾಡ್ತಾರೆ. ಈಗ 50 ವರ್ಷಗಳಿಂದ ಸುಮಾರು ಒಂದು 50,000 ಮಕ್ಕಳೇ ಈ ಕ್ಲಾಸಿಗೆ ಬಂದಿದ್ದಾರೆ. ಹಾಗೂ ತುಂಬ ಶಾಖೆಗಳಿದೆ. ಇವಾಗ ವಾಯ್ಲಿ ಕವಲಲ್ಲಿ ಮಾತಾ ಶುರು ಮಾಡಿದ್ದು ವಿಜಯನಗರ, ಈ ರೀತಿ ಬೇರೆ ಬೇರೆ ಕಡೆ ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ ನಂಗನಲ್ಲೂರು ಅಂತ, ಭಾರತದ ಹೊರಗಡೆ ವಿದೇಶಗಳಲ್ಲಿ ಸಿಂಗಪೂರ್, ಐರ್ಲೆಂಡ್, ದುಬೈ ಇಂಥ ಕಡೆಗಳಲ್ಲೂ ಮಾತಾ ಶಿಷ್ಯರು ಈ ಒಂದು ಕ್ಲಾಸಸ್ನ ಮುಂದೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸೊ ಇದು ವಿಶೇಷವಾಗಿ ಸುವರ್ಣ ಮಹೋತ್ಸವ ಆಚರಿಸ್ತಾ ಇದ್ದೀವಿ ನಿನ್ನೆ ಹಾಗೂ ಇವತ್ತು. ಇದು ಮಾತಾ ಅವರು ಈ ಕ್ಲಾಸಸ್ ಶುರು ಮಾಡಿದ ಧ್ಯೇಯ ಏನಂದರೆ, ಮಕ್ಕಳಿಗೆ ಇವಾಗ ನಮ್ಮ ಸ್ಕೂಲ್ಗಳಲ್ಲಿ ಮಾಡರ್ನ್ ಎಜುಕೇಷನ್ ಅದೇನಿದೆ ಅದು ಜಾಬ್ ಮಾರ್ಕೆಟ್ಗೆ ಹೆಲ್ಪ್ ಆಗುತ್ತೆ, ಒಂದು ಜಾಬ್ ಸಿಗೋದಕ್ಕೆ ಹೆಲ್ಪ್ ಆಗ್ಬೋದು, ಸಂಪಾದನೆ ಮಾಡೋದಕ್ಕೆ. ಆದರೆ ನಾವು ನಿಜವಾಗ್ಲೂ ಮನುಷ್ಯರಾಗಿ ಹೇಗೆ ನಾವು ವರ್ತಿಸಬೇಕು ನಮ್ಮ ಭಾರತೀಯ, ಆಗಲೇ ಅವರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗ್ತಾರೆ. ಸೊ ಅದರಿಂದ ಮಾತಾ ಈ ಕ್ಲಾಸಸ್ ನಾನು ಮುಂಚೆ ಹೇಳ್ದಂಗೆ ಉಚಿತವಾದ ಕ್ಲಾಸಸ್. ಮಾತಾ ಹೇಳ್ತಿದ್ರು ಫೀಸ್ ಅಂತ ಏನಿಲ್ಲ, ನಿಮ್ಮ ಶ್ರದ್ಧಾ, ಭಕ್ತಿ, ಪಂಚುಯಾಲಿಟಿ, ರೆಗ್ಯುಲಾರಿಟಿ ಇದೇ ಫೀಸ್ ಅಂತ ಹೇಳೋರು ಮಾತಾ. ಅವರು 2 ವರ್ಷದ ಹಿಂದೆ ದಿವಂಗತರಾದರು. ಆದರೆ ಅವರ ಒಂದು ಧ್ಯೇಯ, ಅವರ ಒಂದು ಇದು ಮಿಷನ್ ಏನಿತ್ತು ಅದನ್ನು ಅವ್ರ ಶಿಷ್ಯರು ಇವಾಗ ಮುಂದೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮಾತಾ ಅವರು 1996 PN ರಾಮಚಂದ್ರ ಅಯ್ಯರ್ ಟ್ರಸ್ಟ್ ಅಂತ ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು. ಅದರಲ್ಲಿ ನಾನು ಕೂಡ ಟ್ರಸ್ಟಿ ಆಗಿದ್ದೀನಿ. ಟ್ರಸ್ಟ್ ಈಗ ಮಾತಾ ನಡೆಸ್ಕೊಂಡು ಬಂದಿರುವಂತಹ ಸಾಮಾಜಿಕ ಕಾರ್ಯಕ್ರಮಗಳು ಹಾಗೂ ನಮ್ಮ ಯಾರಿಗೆ ಉಚಿತವಾಗಿದೆ ಈಗ ಇರೋ ಟ್ರಸ್ಟೀಸಲ್ಲಿ ನಮ್ಮ ಫೌಂಡರ್ ಟ್ರಸ್ಟೀಸ್ ಅಂತ ಇಬ್ಬರು, ಶ್ರೀ ಕೆ ರಾಘವೇಂದ್ರ ರಾವ್ ಅವರು ಅಡ್ವೊಕೇಟು, ಮತ್ತು ರಾಮಕೃಷ್ಣನ್ ಸರ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಅವರು. ಇವರು ಫೌಂಡರ್ ಸಾಂಬಶಿವಂ ಸರ್ ಅಂಬದವರೇ, ಮಹಾದೇವನ್ ಶಾಸ್ತ್ರಿ ಸರ್ ಮಾತಾ ಅವ್ರ ತಮ್ಮ. ಹಾಗೂ ನಾವೆಲ್ಲರೂ ಟ್ರಸ್ಟೀಸ್ ಇದ್ದೀವಿ. ನಾನು, ನನ್ನ ಹೆಸರು ಬೃಂದಾ, ಮತ್ತು ಲಕ್ಷ್ಮಿ ಅವರು ಅಂತಿದ್ದಾರೆ, ನಾರಾಯಣಿ ಅಂತಿದ್ದಾರೆ, ಮತ್ತು ಮುರಳೀಧರ ಶರ್ಮಾ ಅಂತ. ಸೊ ಇಷ್ಟು ಜನ ಟ್ರಸ್ಟೀಸ್ ಇದ್ದೀವಿ. ಸೊ ಎಲ್ಲರೂ ಸೇರಿ ಮಾತಾ ಅವರ ಧ್ಯೇಯ, ಅವರು ಒಂದು ಮಾಡಿರುವಂಥ ಸೇವೆಯನ್ನು ಮುಂದುವರಿಬೇಕು ಅಂತ. Trustee of Ramchandra Ayyar Trust. In 1976, Anantalakshmi Amma has started Geeta Govinda Samskrita Sangha with the blessing of Jeshta Mahasannidhi of Shringeri, Abhinav Vidyarthi. And it is started in Malleshwaram. Now there is Shankraman, Shringeri Shankraman. That is where she got the blessings and she started Geeta Govinda Samskrita Sangha. The objective of Geeta Govinda Samskrita Sangha is
ಟು ಟೀಚ್ ಚಿಲ್ಡ್ರನ್ ಸಂಸ್ಕೃತಂ ಆ್ಯಂಡ್ ಸಂಸ್ಕೃತಿ. ನಮ್ಮ ಸನಾತನ ಧರ್ಮ, ನಮ್ಮ ಭಾರತ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಮಕ್ಕಳಿಗೆ ಬರಬೇಕು. ನಮ್ಮ ಸೊಸೈಟಿ, ಸಂಘ, ಇಟ್ ಶುಡ್ ಬಿ ವಿತ್ ದಿಸ್ ಕೈಂಡ್ ಆಫ್ ಚಿಲ್ಡ್ರನ್ ವೇರ್ ವಿತ್ ಅವರ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಭಾರತೀಯ ಸಂಸ್ಕೃತಿ ದೇ ಮಸ್ಟ್ ಗ್ರೋ ಅಪ್. And with that objective, this Geeta Govinda Samskrita Sangha is started. And every weekend on Sundays, she was conducting the classes, making the children to learn Sanskrit and also all spiritual works of our Bharatiya Samskriti and Shankaracharya's works, and also Bhagavad Gita, Saundarya Lahari, Shivananda Lahari, and all these things are taught to the children without charging anything. And all the classes. ನನ್ನ ಹೆಸರು ಲಕ್ಷ್ಮಿ, ಮಾತಾ ನನ್ನನ್ನು ಅಂತ ಕರೀತಾ ಇದ್ದೀನಿ. ನಾನು ಈ ಸಂಘಕ್ಕೆ ಸುಮಾರು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ನಮ್ಮ ಮಕ್ಕಳಿಗೆ ಮಾತಾ ಪಾಠ ಹೇಳ್ಕೊಡುವಾಗ ಬಂದಿದ್ದು. ಆಮೇಲೆ ನನ್ನನ್ನು ಪ್ರೋತ್ಸಾಹ ಮಾಡಿ ಮಾತಾ ನಮಗೆ ಸಂಸ್ಕೃತ ಹೇಳ್ಕೊಟ್ಟು, ಮತ್ತು ರಾಧಾ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ ಇದೆಲ್ಲ ಮಾಡೋಕ್ಕೆ ಹೇಳ್ಕೊಟ್ಟು, ನನ್ನನ್ನು ಮತ್ತು ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರಿಗೂ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಥರ ಇದ್ದು ನಮ್ಮನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಇಷ್ಟು ಮಟ್ಟಿಗೆ ತಂದಿದ್ದಾರೆ. ಮತ್ತು ಈ ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ, ಈ ಸಂಸ್ಥೆಯಲ್ಲಿ ನಾನು ಸೇವೆ ಮಾಡಬೇಕು, ಅದು ನನ್ನಲ್ಲಿ ಏನು ಕಂಡ್ರು ಅವ್ರು ಗೊತ್ತಿಲ್ಲ, ಬಟ್ ನನ್ನನ್ನು ಈ ಸಂಸ್ಥೆಗೆ ಟ್ರಸ್ಟಿಯಾಗಿಯೂ ಕೂಡ ಮಾಡಿದ್ದಾರೆ. ಅದರಲ್ಲಿ ದೊಡ್ಡವರು ಇದ್ದಾರೆ, ಅದು ಇದೆ ಅವರ ಪರಿಶ್ರಮದ ಫಲ. ನಾವು ಇಷ್ಟು 50 ವರ್ಷದಿಂದ ಅವರು ಎಷ್ಟೋ ಜನರಲ್ಲಿ ಒಂದು ಸ್ಫೂರ್ತಿಯಾಗಿ ಇಟ್ಟಿದ್ದಾರೆ, ವಿಭೂತಿಯಾಗಿ ಇಟ್ಟಿದ್ದಾರೆ. ಆ ಕರ್ಮ ಫಲವನ್ನು ನಾವು ಇವಾಗ ಆಸ್ವಾದನೆ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಕೂಡ ಅದನ್ನು ಆಸ್ವಾದನೆ ಮಾಡ್ತಾ ಬರ್ತಾ ಇದ್ದಾರೆ. ನೀವು ಈ 2 ದಿನದಿಂದ ನಾವು ಜೊತೆಗೆ ಒಂದು ಸಂಘದ ಹಾಗೆ ಇದ್ದು ತುಂಬ ಒಂದು ಎಂಜಾಯ್ ಮಾಡಿದ್ದೀವಿ. ಅದನ್ನು ಎಲ್ಲರೂ ಕೂಡ ಅದೇ ಥರ ನಮ್ಮ ಸಂಘಕ್ಕೆ ಬಂದರೆ ನಮ್ಮ ಪರಿವಾರದಲ್ಲಿ ಒಬ್ಬರಾಗಿ ಆಗ್ತೀರಾ. ಸೊ